ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಯೂನಿವರ್ಸಲ್ ಆಟೋ ಗ್ಯಾಸಿಂದ ನೋಡ್ಬೋದು. ಯೂನಿವರ್ಸಲ್ ಆಟೋ ಗ್ಯಾಸ್ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರಿಗೆ CNG ಬಗ್ಗೆ ಏನೇ ಮಾಹಿತಿ ಬೇಕಾದರೂ ಕಾಲ್ ಮಾಡ್ಬೋದು. ಪೆಟ್ರೋಲ್ ಗಾಡಿಗೆ CNG ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮದು ಕೂಡ 50% ಫ್ಯೂಲ್ ಕಾಸ್ಟ್ ಸೇವ್ ಮಾಡ್ಕೊಳ್ಳಿ. ಪ್ಲಸ್ ಇವಾಗ CNGಗೆ ಚೇಂಜ್ ಆಗೋರಿಗೆ ಆಫರ್ ಕೂಡ ನಡೀತಾ ಇದೆ. ಬೆಂಗಳೂರು ವೆಹಿಕಲ್ಸ್ಗೆ ಆಫರ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಗಾಡೀಲಿ ಯಾವ ವಿಡಿಯೋ ಹಾಕಿದ್ದೀನಿ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ನೋಡಿ. ನಮ್ಮದು ಟಿನ್ ಫ್ಯಾಕ್ಟ್ರಿ ಕೇರ್ಪುರಂ ರೈಲ್ವೆ ಸ್ಟೇಷನಿಂದ ಫಿನಿಕ್ಸ್ ಮಾಲ್ ಕಡೆ ಎಂಟ್ರಿ ಆಗ್ಬೇಕಾದ್ರೆ ಯಮಹಾ ಶೋರೂಮ್ ಪಕ್ಕದಲ್ಲಿ ಬರುತ್ತೆ ಅಡ್ರೆಸ್ಸು. ಲೊಕೇಶನ್ ಕೂಡ ಸಿಗುತ್ತೆ, ನೀವು ಗೂಗಲ್ ನೋಡ್ಬೋದು ಅಥವಾ ನಮ್ಗೆ ಕೇಳಿದ್ರೆ ನಾವು ವಾಟ್ಸಪ್ಪಲ್ಲಿ ಕೂಡ ಕಳಿಸ್ಕೊಡ್ತೀನಿ. ನೋಡಿ, ಕಿಟ್ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ನಾನು ಈ ಗಾಡೀಲಿ ಕಿಟ್ ಬಂದುಬಿಟ್ಟು ನೀವಿಲ್ಲಿ ನೋಡ್ಬೋದು ಯೂರೋಪ್ ಗ್ಯಾಸ್ ಅಂತೇಳಿ ಹಾಕಿದ್ದೀನಿ. ನೀವಿಲ್ಲಿ ನೋಡ್ಬೋದು ಯೂರೋಪ್ ಗ್ಯಾಸ್. ಇದು ಪೋಲ್ಯಾಂಡ್ ಕಂಟ್ರಿದು. ಇದು ಪೋಲ್ಯಾಂಡಿಂದ ಇಂಪೋರ್ಟ್ ಆಗಿರೋದು ಒರಿಜಿನಲ್ ಪೀಸ್. ಇದು ಯೂರೋಪ್ ಗ್ಯಾಸ್ ಅಂತೇಳಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಬರುತ್ತೆ ರೆಡ್ಯೂಸರು. ನೀವಿಲ್ಲಿ ನೋಡ್ಬೋದು ರೆಡ್ಯೂಸರ್. ಇದು ರೆಡ್ಯೂಸರ್ ಕೆಲಸ ಏನು ಅಂದರೆ ಟ್ಯಾಂಕಿಂದ ಬರುವಂಥ ಹೈ ಪ್ರೆಷರ್ CNG ಗ್ಯಾಸ್ನ ಲೋ ಪ್ರೆಷರ್ ಮಾಡಿ ಇಲ್ಲಿಂದ ಇಂಜೆಕ್ಟರ್ಗೆ ಕಳಿಸ್ಕೊಡುತ್ತೆ. ನೀವಿಲ್ಲಿ ನೋಡ್ಬೋದು ಇಂಜೆಕ್ಟರ್ಸ್ ಬಂದ್ಬಿಟ್ಟು ಕಾಣಲ್ಲ ಇದರಲ್ಲಿ, ಯಾಕೆ ಅಂದರೆ ಇಲ್ಲಿ ಒಳಗಡೆ ಫಿಟ್ ಆಗಿರುತ್ತೆ. ಒಳಗಡೆ ಎಲ್ಲಿ ಏರ್ ಫಿಲ್ಟ್ರ್ ಹಿಂದೆಗಡೆ ಬರುತ್ತೆ. ನೀವಿಲ್ಲಿ ನೋಡ್ಬೋದು, ಸ್ವಲ್ಪ ತೋರಿಸ್ತಾ ಇದೆ ನೋಡಿ, ಏರ್ ಫಿಲ್ಟ್ರ್ ಹಿಂದೆಗಡೆ ಆದಂಗೆ ಬರುತ್ತೆ ಇಂಜೆಕ್ಟರ್ಸು. ಹಂಗಾಗಿ ಇಲ್ಲಿ ಕಾಣೋದಿಲ್ಲ ನಿಮಗೆ. ನೋಡ್ರಲ್ಲ ಫ್ರೆಂಡ್ಸ್, ಇನ್ನೊಂದು ಸರಿ ಟ್ರೈ ಮಾಡ್ತೀನಿ ಇಂಜೆಕ್ಟರ್ ತೋರ್ಸೋಕ್ಕೆ. ನೀವಿಲ್ಲಿ ನೋಡ್ಬೋದು ನೋಡಿ, ಅಲ್ಲ ಕಾಣಿಸ್ತಿದೆಯಲ್ಲ ಇಂಜೆಕ್ಟರ್ ರೇಲ್ಸು, ಇದೇನೆ ಇಂಜೆಕ್ಟರ್ಸು. ಏರ್ ಫಿಲ್ಟ್ರ್ ಹಿಂದೆಗಡೆ ಇದೆ, ಹಂಗಾಗಿ ಅದು ಕಾಣಿಸಲ್ಲ ಇಲ್ಲಿಂದ. ಆಮೇಲೆ ನೀವಿಲ್ಲಿ ನೋಡ್ಬೋದು ರೆಡ್ಯೂಸರ್ ಆಯಿತು. ಆಮೇಲೆ ಗ್ಯಾಸ್ ಫಿಲ್ಟ್ರ್ ಏನಕ್ಕೆ ಅಂದರೆ ಯಾವುದೇ ಥರ ಡಸ್ಟ್ ಪಾರ್ಟಿಕಲ್ಸು, ಆಯಿಲ್ಲು ಅದೆಲ್ಲ ಇಂಜನ್ ಒಳಗಡೆ ಹೋಗಬಾರ್ದು. ಇಂಜೆಕ್ಟರು ಮತ್ತು ಇದೆಲ್ಲ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಫಿಲ್ಟ್ರ್ ಹಾಕ್ತೀವಿ. ಪ್ರತಿ 10,000 ಕಿಲೋಮೀಟ್ರಿಗೆ ಫಿಲ್ಟ್ರನ್ನು ಚೇಂಜ್ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಮಾಮೂಲಿ AC ಫಿಲ್ಟ್ರು, ಏರ್ ಫಿಲ್ಟ್ರೆಲ್ಲ ಚೇಂಜ್ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕಷ್ಟೇ, ಸರಿನಾ? ನೀವು ನೋಡ್ಬೋದು ತುಂಬ ಕ್ಲಿಯರಾಗಿದೆ ಫಿಟ್ಟಿಂಗು. ಎಲ್ಲಿ ಎಕ್ಸ್ಟ್ರಾ ಥರ ಇದೆ, ಮತ್ತೊಂದು ಕಟಿಂಗ್ ಮಾಡಿದ್ದಾರೆ, ಡ್ಯಾಮೇಜ್ ಮಾಡಿದ್ದಾರೆ, ಆ ಥರ ಎಲ್ಲ ಏನಿಲ್ಲ. ತುಂಬ ಕ್ಲಿಯರಾಗಿ ಕೆಲಸ ಬರುತ್ತೆ, ನೋಡ್ಕೋಬೋದು ನೀವು ಇಲ್ಲಿ ನೋಡಿ. ಇಷ್ಟೇ, ವೆರಿ ಸಿಂಪಲಾಗಿ ಒಂದು ರೆಡ್ಯೂಸರ್, ಫಿಲ್ಟ್ರು, ಆಮೇಲೆ ಅಲ್ಲಿ ಇಂಜೆಕ್ಟರ್ಸು, ಪ್ಲಸ್ ಇಲ್ಲೊಂದು ECM ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನೀವು ನೋಡಿ ಫುಲ್ ಕ್ಲಿಯರ್ ಆಗಿದೆ. ಮೆಕ್ಯಾನಿಕ್ ಕೆಲಸ ಮಾಡೋಕ್ಕಾಗ್ಬೋದು, ಮತ್ತೊಂದಕ್ಕಾಗ್ಬೋದು, ಎಲ್ಲ ಕ್ಲಿಯರಾಗಿ ಕೆಲಸ ನಡೆಯುತ್ತೆ, ಯಾವುದೂ ಅಡ್ಡ ಬರೋಲ್ಲ, ಸರಿನಾ? ಇದು ಇಂಜನ್ ರೂಮ್ ಪರಿಚಯ ನಿಮಗೆ ಹಂಗೆ ನಾನು ಸ್ವಿಚ್ ತೋರಿಸ್ಕೊಡ್ತೀನಿ, ನೋಡ್ಬೋದು ನೋಡಿ. ಇದು ಯೂರೋಪ್ ಗ್ಯಾಸ್ ಅಂತೇಳಿ ಹಾಕಿರೋದು ನೋಡಿ. ಸ್ವಿಚ್ಚು ಈ ಥರ ಬರುತ್ತೆ, ರೌಂಡ್ ಸ್ವಿಚ್ಚು. ಇಲ್ಲೇ ಮಧ್ಯದಲ್ಲಿ ಬಟನ್ ಕೂಡ ಇದೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಗ್ಯಾಸಿಂದ ಪೆಟ್ರೋಲಿಂದ ಗ್ಯಾಸು. ಮ್ಯಾನ್ಯುಯಲಾಗಿ ಚೇಂಜ್ ಮಾಡಬೇಕು ಅಂದರೆ, ಇಲ್ಲಾಂದರೆ ಅದ್ರ ಪಾಡ್ಗೆ ಅದು ಆಟೋಮೆಟಿಕ್ಕಾಗಿ ಕೆಲಸ ಮಾಡ್ತಾ ಇರುತ್ತೆ. ಪ್ರತಿ ಸಾರಿ ಪೆಟ್ರೋಲೆಲ್ಲ ಸ್ಟಾರ್ಟ್ ಆಗುತ್ತೆ, ಆಮೇಲೆ CNG ಚೇಂಜ್ ಆಗುತ್ತೆ, ಆಮೇಲೆ CNG ಗೇಜ್ ಇಲ್ಲಿ ತೋರಿಸ್ತಾ ಇರುತ್ತೆ. ಪ್ಲಸ್ CNG ನೋಡ್ಬೇಕಾದ್ರೆ ಇಲ್ಲಿ ಲೈಟ್ ಬರುತ್ತೆ, ಪೆಟ್ರೋಲ್ ನೋಡ್ಬೇಕಾದ್ರೆ ಇಲ್ಲಿ ಲೈಟ್ ಬರುತ್ತೆ, ಅದೆಲ್ಲ ತೋರಿಸ್ತಾ ಇರುತ್ತೆ. ಮಧ್ಯದಲ್ಲಿ ಬಟನ್ ಕೂಡ ಇರುತ್ತೆ. ಮ್ಯಾನ್ಯಲ್ಲ ಕೂಡ ಚೇಂಜ್ ಮಾಡ್ಕೋಬೋದು. ಬೇಡ ಅಂತಂದರೆ ಆಟೋಮೆಟಿಕ್ಕಾಗಿ ಅದ್ರ ಪಾಡ್ಗೆ ಚೇಂಜ್ ಮಾಡ್ಕೊಳ್ತಾ ಇರುತ್ತೆ. ನೋಡ್ಬೋದು, ಇದು WagonR ಗಾಡಿ ಇದು, ಸರಿನಾ? ಓಕೆ, ಇಷ್ಟ ಆಯಿತು. ಆಮೇಲೆ ನಿಮಗೆ ನಾನು ಹಿಂದೆಗಡೆ ಇದು ತೋರಿಸ್ತೀನಿ ನಿಮಗೆ. ಟ್ಯಾಂಕು ಅದೆಲ್ಲ ಫಿಟ್ಟಿಂಗ್ ಆಗಿರುತ್ತೆ, ನೋಡ್ಬೋದು ಇಲ್ಲಿ ನೋಡಿ. ಇದು ಹ್ಯಾಚ್ ಬ್ಯಾಕ್ ಗಾಡಿ. WagonRಲ್ಲಿ ಏನಾಗುತ್ತೆ ಅಂದರೆ ಲಗೇಜ್ ಸ್ಪೇಸ್ ತುಂಬ ಕಡಿಮೆ ಬರುತ್ತೆ. ಹಂಗಾಗಿ 10 kg ಟ್ಯಾಂಕ್ ಅಷ್ಟೇ ಕೂತಿರೋದು ನೋಡಿ. 10 kg ಟ್ಯಾಂಕ್ ಕೂರಿಸಿದ ಮೇಲೇನು ಇಷ್ಟು ಜಾಗ ಇದೆ ನೋಡಿ. ಇಲ್ಲಿ ಇಷ್ಟು ಜಾಗ ಇದೆ, ಇಲ್ಲೆಲ್ಲ ಲಗೇಜ್ ಇಕ್ಕೋಬೋದು ನೀವು, ಏನು ತೊಂದರೆ ಇಲ್ಲ. ಸಿಲಿಂಡ್ರಿಗೆಲ್ಲ ಏನೂ ಭಾರ ಆಗೋಲ್ಲ. ಸ್ಟೆಪ್ನಿಂಗ್ ನಿಲ್ಸ್ಕೋಬೋದು. ಇಲ್ಲ ಹತ್ರದಲ್ಲಿ ಲಗೇಜ್ ಜಾಸ್ತಿ ಇದೆ ಅಂತಂದ್ರೆ ಸ್ಟೆಪ್ನಿ ತೆಗೆದಿಕ್ಬಿಟ್ಟು ಕೂಡ ನೀವು ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಹತ್ರದಲ್ಲೇ ಹೋಗ್ಬೇಕು ಅಂದರೆ. ಆಮೇಲೆ ಇಷ್ಟೆಲ್ಲ ಜಾಗ ಇದೆ, ನೋಡ್ಕೋಬೋದು ನೀವು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಟ್ಯಾಂಕ್ ವಾಲ್ ಕೂಡ ಇದೆ. ಏನಾದ್ರು ಲೀಕೇಜ್ ಆಯಿತು, ಮತ್ತೊಂದು ಆಯಿತು ಅಂದರೆ ಇಲ್ಲಿಂದ ಆಫ್ ಮಾಡ್ಕೋಬೋದು. ಪ್ರತಿದಿನ ಆನ್ ಆ್ಯಂಡ್ ಆಫ್ ಮಾಡೋ ಅಭ್ಯಾಸ ಏನು ಬೇಡ. ಲೀಕೇಜ್ ಏನಾದ್ರು ಬಂದರೆ ಮಾತ್ರನೇ ನಾವು ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಲೀಕೇಜ್ ಎಲ್ಲ ಚೆಕ್ ಮಾಡಿ, ಆಮೇಲೆ ಪಿಕಪ್ ಎಲ್ಲ ಸೆಟ್ಟಿಂಗ್ ಮಾಡಿ, ಟೆಸ್ಟ್ ಡ್ರೈವ್ ನೋಡಿ ವೆಹಿಕಲ್ ಕೊಟ್ಟಿರ್ತೀವಿ. ಅದಾದಮೇಲೂ ಎಲ್ಲರೂ ಡ್ಯಾಮೇಜ್ ಆಗಿ ಏನಾದ್ರು ಲೀಕೇಜ್ ಆಯಿತು ಅಂದರೆ ಭಯ ಪಡೋದೇನಿಲ್ಲ. ಬೆಂಕಿ ಮಾತ್ರ ಯಾವುದೇ ಕಾರಣಕ್ಕೂ ಬೆಂಕಿ ಹತ್ಕೊಳ್ಳೋದಿಲ್ಲ. ಇದು ಫೈರ್ ಕ್ಯಾಚಿಂಗ್ ಇಲ್ಲ. CNG ತಿಳ್ಕೊಳ್ಳಿ, CNG ಫೈರ್ ಕ್ಯಾಚಿಂಗ್ ಇಲ್ಲ, ಸರಿನಾ? ಗ್ಯಾಸ್ ವೇಸ್ಟ್ ಆಗ್ಬೋದು ಅಷ್ಟೇ, ಬೇರೆ ಇನ್ನೇನು ತೊಂದರೆ ಇಲ್ಲ, ಸರಿನಾ? ಇಲ್ಲಿ ಕೂಡ ವಾಲ್ ಕೊಟ್ಟಿರ್ತೀವಿ. ಪ್ಲಸ್ ಹೈ ಪ್ರೆಷರ್ ವಾಲ್ ಕೂಡ ಇಲ್ಲಿದೆ ನೋಡಿ. ಈಗ ನೋಡಿ, ನಾವು ಹೈ ಪ್ರೆಷರ್ ಯಾವತ್ತೂ ಓಪನ್ ಆಗಿಲ್ಲ. ಎಕ್ಸಾಂಪಲ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಈಗ ನೋಡಿ, ತುಂಬ ಗ್ಯಾಸ್ ಹಾಕ್ಸ್ಕೊಬಂದಿರ್ತೀರ, ತುಂಬ ಉರಿ ಬಿಸಿಲಲ್ಲಿ ನಿಲ್ಸಿರ್ತೀರ. ಆ ಟೈಮಲ್ಲಿ ಗ್ಯಾಸ್ ಹೊರಗಡೆ ಬರಬೇಕು ಅಂದರೆ ನಿಮ್ಗೆ ಹೈ ಪ್ರೆಷರ್ ವಾಲಿಂದ ಕಿಟ್ಟಲ್ಲಿ ಕೂಡ ಇರುತ್ತೆ, ಇಲ್ಲೂ ಇರುತ್ತೆ, ಅಲ್ಲಿಂದ ಹೊರಗಡೆ ಬಂದುಬಿಡುತ್ತೆ ಗ್ಯಾಸ್. ಅದು ಏನೂ ಆಗೋಲ್ಲ, ಸರಿನಾ? ಅಷ್ಟೇ, ತೊಂದರೆ ಎಲ್ಲ ಏನೂ ಇಲ್ಲ ನಿಮಗೆ. ವೆರಿ ಸೇಫ್ಟಿ. CNG ಬಂದ್ಬಿಟ್ಟು 100% ಸೇಫ್ಟಿ ನಿಮ್ಮ CNG, ಸರಿನಾ? ನೋಡ್ಬೋದು ನೀವು. ಇದು ಮೇಲ್ಗಡೆ ಮ್ಯಾಟ್ ಬರುತ್ತಲ್ಲ, ಮ್ಯಾಟ್ ಹಾಕಿದ್ಮೇಲೆ ಕೂಡ ಈ ಥರ ಕಾಣುತ್ತೆ ನಿಮಗೆ. ನೀವು ಇಲ್ಲಿಂದ ಕೂಡ ಮಾಮೂಲಿ ರೆಗ್ಯುಲರಾಗಿ ಏನು ಬೇಕು ಅದು ಇಟ್ಕೋಬೋದು ನೀವು.
ಇಲ್ಲಿ ರೆಗ್ಯುಲರಾಗಿ ಏನು ಬೇಕು ಅದೆಲ್ಲ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಪ್ಲಸ್ ಒಳಗಡೆ ಕೂಡ ಅಲ್ಲಿ ಜಾಗ ಸಿಗುತ್ತೆ ನಿಮಗೆ. ಸ್ಟೆಪ್ನಿ ಹಿಂದೆ ಕಡೆ ಕೂಡ ಸ್ವಲ್ಪ ಜಾಗ ಇದೆ, ಪ್ಲಸ್ ಇಲ್ಲೂ ಜಾಗ ಇದೆ, ಅಲ್ಲೂ ಜಾಗ ಇದೆ. ನೀವು ಲಗೇಜ್ಗೆ ಯೂಸ್ ಮಾಡ್ಕೋಬೋದು, ನೀವು ಇಲ್ಲಿ ನೋಡ್ಬೋದು. ಪ್ಲಸ್ ಅದಾದಮೇಲೆ ನೋಡಿ, ಫಿಲ್ಲಿಂಗ್ ವಾಲ್ ಇಲ್ಲೇ ಕೊಟ್ಟಿದ್ದೀನಿ ನಾನು. ಫಿಲ್ಲಿಂಗ್ ವಾಲು ಮುಂದೆಗಡೆ ಬಾನೆಟಲ್ಲಿ ಕೂತಿಲ್ಲ, ಪ್ರತಿ ಸರಿ ಎತ್ತಬೇಕು ಕ್ಲೋಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಫಿಲ್ಲಿಂಗ್ ವಾಲ್ ಇಲ್ಲೇ ಕೊಟ್ಟಿದ್ದೀನಿ. ವೆರಿ ಸಿಂಪಲ್, ಹಿಂಗೆ ಮಾಡೋದು, ಫಿಲ್ ಮಾಡೋದು, ಬರೀ ಹಿಂಗೆ ಕ್ಯಾಪ್ ಹಾಕ್ಕೊಳ್ಳೋದು. ಪೆಟ್ರೋಲ್ ಕ್ಯಾಪ್ ಇದ್ದಂಗೆ ಇದು CNG ಕ್ಯಾಪ್ ಅಷ್ಟೇ, ಡಸ್ಟ್ ಹೋಗಬಾರ್ದು ಅಂತ, ಬೇರೆ ಇನ್ನೇನಿಲ್ಲ. ಆಮೇಲೆ ನೀವು ನೋಡ್ಬೋದು ತುಂಬ ಕ್ಲಿಯರಾಗಿ ನೋಡಿ, ಎಲ್ಲೂ ಟಚ್ ಆಗೋಲ್ಲ, ಏನಿಲ್ಲ, ಕ್ಲಿಯರಾಗಿ ಕ್ಲೋಸ್ ಆಗುತ್ತೆ, ನೀವು ನೋಡ್ಬೋದು ಅಲ್ವಾ. ಈ ಥರ ಇರುತ್ತೆ. ನಿಮ್ಮದು ಪೆಟ್ರೋಲ್ ಗಾಡಿ ಯಾವುದೇ ಇರಲಿ CNG ಹಾಕಿಸ್ಕೊಳ್ಳಿ, 50% ಫ್ಯೂಲ್ ಕಾಸ್ಟ್ ಸೇವ್ ಮಾಡಿ. ಫ್ಯೂಚರ್ ಫ್ಯೂಯಲ್ ಬಂದ್ಬಿಟ್ಟು CNGನೇ ಇರುತ್ತೆ, ಹಂಗಾಗಿ ಬೇಗ CNG ಚೇಂಜ್ ಆಗಿ ನೀವು ಕೂಡ ಫ್ಯೂಲ್ ಕಾಸ್ಟ್ ಸೇವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರು ಗಾಡಿಗಳು CNGಗೆ ಹೋದರೆ ನಿಮ್ಗೆ 25,000 ರೂಪಾಯಿ ಫ್ರೀ ಗ್ಯಾಸ್ ಕೊಡ್ತಾಯಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಫ್ರೀ ಗ್ಯಾಸ್ ಎಲ್ಲ ಯೂಸ್ ಆದಮೇಲೆ ಲೈಫ್ ಟೈಮ್ 50% ನಿಮಗೆ ಫ್ಯೂಲ್ ಕಾಸ್ಟ್ ಸೇವ್ ಆಗುತ್ತೆ, ಸರಿನಾ. ದಯವಿಟ್ಟು ವೀಡಿಯೋ ನೋಡ್ತಾರೆ, ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ್ದಾರು ಗ್ರೂಪ್ ಇದ್ದರೆ ವೀಡಿಯೋ ಶೇರ್ ಮಾಡಿ, ಅವಶ್ಯಕತೆ ಇದ್ದವ್ರು ಬಳಸ್ಕೊಳ್ತಾರೆ, ಅವರು ಕೂಡ 50% ಫ್ಯೂಲ್ ಕಾಸ್ಟ್ ಸೇವ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. 9964246056 ಯೂನಿವರ್ಸಲ್ ಆಟೋ ಗ್ಯಾಸ್, ನಿಯರ್ KRಪುರಂ ರೈಲ್ವೆ ಸ್ಟೇಷನ್, ಬಿಫೋರ್ ಫಿನಿಕ್ಸ್ ಮಾಲ್, ಯಮಹಾ ಶೋರೂಮ್ ಪಕ್ಕದಲ್ಲಿ, ಸರಿನಾ. ಫೋನ್ ಮಾಡಿಕೊಂಡು ಬರ್ಬೋದು. ನೀವು ಕೂಡ CNG ಚೇಂಜ್ ಆಗಿ ನಿಮ್ಮದು ಕೂಡ ಫ್ಯೂಲ್ ಕಾಸ್ಟ್ ಸೇವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.